ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿಯಲ್ಲಿ ಪ್ರಥಮ ಸಾಧನಾ ಪರೀಕ್ಷೆ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ 2 ಸೆಟ್ ಕ್ವಶನ್ ಪೇಪರನ್ನು ಹಾಕಿದ್ದೆ. ಇದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ಇನ್ನು ನಿಮಗೆ ನಾಳೆ ಯಾವ ವಿಷಯದ ಪರೀಕ್ಷೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನೀವು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ಆ ಎಲ್ಲ ವಿಡಿಯೋಗಳನ್ನ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇನ್ನೂ ಓದದೇ ಇದ್ದರೆ ಪ್ರತಿ ಪಾಠದ ಪ್ರಶ್ನೋತ್ತರಗಳ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಇದ್ದಾವೆ. ಅವುಗಳನ್ನು ಹೋಗಿ ನೋಡಿದರೆ ಸಾಕು, ಖಂಡಿತವಾಗಿ ಅಂಕಗಳನ್ನು ಗಳಿಸ್ತೀರಿ. ಒಟ್ಟಾರೆ ಈ ಪರೀಕ್ಷೆಗೆ ನೀವು 4 ಪಾಠ ಮತ್ತು 1 ಪೂರಕ ಪಾಠ ರೆಡಿ ಮಾಡಬೇಕು. ಮಾತೃಭೂಮಿ, ಕಾಶ್ಮೀರಿ ಸೇಬ್, ಗಿಲ್ಲು, ಅಭಿನವ್ ಮನುಷ್ಯ, ಶನಿ ಸಬ್ಸೆ ಸುಂದರ ಗ್ರಹ ಇಷ್ಟು ಕವರ್ ಮಾಡಬೇಕು. ಮತ್ತು ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ಗಳು ಕೂಡ ನಿಮಗೆ ಅಡಿಷ್ನಲ್ ಆಗಿ ಏನಾದರೂ ಹೇಳ್ಬೋದು. ಅದರ ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆನ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಎಸ್, प्रथम रचनात्मक FA1 जुलाई 2026 उत्तर सूची मॉडल आंसर क्लास 10 सब्जेक्ट थर्ड लैंग्वेज हिंदी मार्क 20 समय बंद्बिಟ್ಟು 40 ಮಿನಿಟ್. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. ಸೊ ಟೋಟಲ್ 2 ಕ್ವಶನ್ಸ್ ಇದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ಶಾಮ್ ಕಾ ವಿರುದ್ಧಾರ್ಥಕ ಶಬ್ದ ಅಂತ ಕೇಳಿದ್ರು. ಎ ಸುಬಹ, ಬಿ ದೋಪಹರ್, ಸಿ ಸಾಂಜ್, ಡಿ ರಾತ್. ಸೊ ಶಾಮ್ ಇದರ ವಿರುದ್ಧಾರ್ಥಕ ಶಬ್ದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಸುಬಹ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 2ಕ್ಕೆ ಬರೋಣ. ಲೇಖಕ ಅನ್ಯಲಿಂಗ ರೂಪ. ಎ ಲೇಖಿಕಾ, ಬಿ ರಚನಾಕಾರ, ಸಿ ಗ್ರಂಥಕಾರ, ಡಿ ಲೇಖನಿ. ಸೊ ಲೇಖಕದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಲೇಖಿಕಾ ಇಸ್ ದ ರೈಟ್ ಆನ್ಸರ್. ಎಲ್ಲ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಕಡೆ ಹಾಕಿರ್ತೀನಿ. ಸೊ ತಾವುಗಳು ಕೂಡ ನೋಡಿಕೊಂಡು ಇನ್ನೂ ಹೆಚ್ಚಿನ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಇನ್ನು 2 ಅನುರೂಪತೆ ಕೊಟ್ಟಿತ್ತು. ವೆರಿ ಸಿಂಪಲ್ ಅದ. ಬಾಯಿ ಹಾತ್ ಮೇ ನ್ಯಾಯ ಪತಾಕ, ದಾಯಿನೇ ಹಾತ್ ಮೇ ಡ್ಯಾಶ್ ಅಂತ ಇದೆ. ಸೊ ದಾಯಿನೇ ಹಾತ್ ಮೇ ಏನಾಗಬೇಕಪ್ಪ ಅಂತಂದ್ರೆ ಜ್ಞಾನದೀಪ ಅಂತ ಬರಿಬೇಕು. 4ನೇ ಪ್ರಶ್ನೆ, ಪಹಾಡ, ಗಿರಿ, ವಾರಿ ಡ್ಯಾಶ್ ಅಂತ ಇದೆ. ಪಹಾಡ ಪದದ ಅರ್ಥ ಗಿರಿ ಆದರೆ ವಾರಿ ಪದದ ಅರ್ಥ ಏನಪ್ಪ ಅಂದರೆ ಪಾನಿ, ಜಲ್ ಅಂತ ಏನು ಮಾಡ್ತೀವಿ ಹೇಳ್ತೀವಿ. ಇನ್ನು 1 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ರು. ಇಲ್ಲಿನೂ ಕೂಡ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇದ್ದಾವೆ. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 5, ಭಾರತ್ ಕೆ ಖೇತ್ ಕೈಸೆ ಹೈ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ. ಭಾರತ್ ಕೆ ಖೇತ್ ಹರೇ ಬರೆ ಅವ್ರ ಸುಹಾನೆ ಹೈ. ಸೊ ನಮ್ಮ ಒಂದು ಏನಾಗದಪ್ಪ ಅಂತಂದರೆ ಮಾತೃಭೂಮಿಯ ತೋಟಗಳು ತುಂಬ ಹಸಿರಾಗಿದ್ದಾವೆ ಮತ್ತು ನೋಡಲು ಸುಂದರವಾಗಿದ್ದಾವೆ ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಕೊಡಬೇಕು. ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಎಸ್ ಲೇಖಕೋ ಕ್ಯಾ ನಜರ್ ಆಯಾ ಅಂತ ಕೇಳಿದ್ದಾರೆ. ಸೊ ಅಂಗಡಿಯವನಿಗೆ ಏನು ಇದನ್ನಾಯಿತು ಅಂತ ಕೇಳಿದ್ದಾರೆ. ಸೊ ಅದರ ಉತ್ತರ ಏನಪ್ಪ ಅಂತಂದ್ರೆ ಎಸ್ ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯಾ. ಒಂದು ಅಂಗಡಿಯಲ್ಲಿ ತುಂಬ ಒಳ್ಳೆಯ ಬಣ್ಣದ, ಅದರಲ್ಲಿ ಗುಲಾಬಿ ಬಣ್ಣದ ಸೇಬು ಹಣ್ಣುಗಳು ಆ ಲೇಖಕರಿಗೆ ಕಂಡವು ಅನ್ನೋದನ್ನು ನೀವು ಬರಿಬೇಕು. ಪ್ರಶ್ನೆ 7, ಗಿಲ್ಲು ಸುರಾಹಿ ಪರ್ ಕ್ಯೂ ಲೇಟ್ ಜಾತಾ ಥಾ ಅಂತ ಕೇಳಿದ್ದಾರೆ. ಸೊ ಗಿಲ್ಲು ಏನಾಗದಪ್ಪ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಎಸ್ ಲೇಟ್ ಜಾತಾತ ಅಂದರೆ ಹೂಜಿ ಮೇಲೆ ಏಕೆ ಮಲಗಿಕೊಳ್ತಿತ್ತು ಅನ್ನೋದನ್ನು ಕೇಳಿದ್ದಾರೆ. ಸೊ ದ ಆನ್ಸರ್ ಏನಪ್ಪ ಅಂತಂದರೆ ಗಿಲ್ಲು ಗರ್ಮಿ ಕೆ ದಿನೋ ಮೇ ಗರ್ಮಿ ಸೆ ಬಚನೆ ಕೆ ಲಿಯೆ ಸುರಾಹಿ ಪರ್ ಲೇಟ್ ಜಾತಾತ. ಸೊ ಗಿಲ್ಲು ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಗರ್ಮಿ ಕೆ ದಿನೊಮ್ಮೆ ಅಂದರೆ ಬೇಸಿಗೆ ದಿನಗಳಲ್ಲಿ ಏನಾಗಿತ್ತು ಆ ಗರ್ಮಿ ಸೆ ಬಚನೆ ಕೆ ಲಿಯೆ. ಸೊ ಅಲ್ಲಿರ್ತಕ್ಕಂಥ ಬೇಸಿಗೆಯಿಂದ ಒಂದು ಉಳಿದುಕೊಳ್ಳೋ ಸಲುವಾಗಿ ಸೊ ಏನಾಗಿತ್ತು ಕೂಜಿ ಮೇಲೆ ಮಲಗಿಕೊಳ್ಳುತ್ತಿತ್ತು ಅಂತ ಬರೆದ್ರೆ ಸಾಕು. ಇನ್ನು 3 ಅಂಕದ 2 ಪ್ರಶ್ನೆ ಕೇಳಿತ್ತು. ವೆರಿ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. 2 ಅಂಕದ 3 ಇದ್ದಾವೆ. ಮಾತೃಭೂಮಿ ಕಿ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜೆ. ಒಂದು ಪ್ರಕೃತಿ ಸೌಂದರ್ಯ ಇದು ಬರಲಿ ಅಂತಂದರೆ ಒಂದು ಸ್ವರೂಪ ಅಂತ ಬರ್ತದೆ. ಓಕೆ, ಸೊ 2 ಕೂಡ ವೆರಿ ಇಂಪಾರ್ಟೆಂಟ್. 2ರಲ್ಲಿ 1 ಅಂತೂ ಫಿಕ್ಸ್ ಆಗಿ ಬರ್ತದೆ. ಪ್ರಕೃತಿ ಸೌಂದರ್ಯದಲ್ಲಿ 3 ಪಾಯಿಂಟು. 1ನೇದು ಭಾರತ್ ಕೆ ಖೇತ್ ಹರೇ ಭರೆ और सुहाने हैं, वन उपवन फल फूलों से भरे हुए हैं, मातृभूमि के अंदर अपार खनिज संपत्ति भरा हुआ है. इस स्वरूपದಲ್ಲಿ ಏನು ಬರೀತೀರಿ? एक हाथ में न्याय पताका, ज्ञान दीप दूसरे हाथ में, मातृभूमि अमरों की जननी है. ओके, ನೆಕ್ಸ್ಟ್ ಮಾತೃಭೂಮಿ ಕೆ ಉರ್ಮೆ ಗಾಂಧಿ ಬುದ್ಧ ಅವ್ರ ರಾಮ್ ಶಾಹಿತ್ ಹೈ ಅಂತಕ್ಕಂಥ ನೀವೇನು ಮಾಡಬೇಕಾಗಿತ್ತು ಪಾಯಿಂಟ್ಸ್ಗಳನ್ನು ಬರೆದ್ರೆ ಅದೇನಾಗ್ತದಪ್ಪ ಅಂದರೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕರೆಕ್ಟ್ ಉತ್ತರ ಆಗ್ತದೆ. ಇನ್ನು ಕಾಶ್ಮೀರಿ ಸೇಬ್ ಪಾಠದಿಂದ ಬರ್ತಕ್ಕಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್, ದುಕಾನ್ದಾರ್ನೆ ಲೇಖಕ್ ಸೇ ಕ್ಯಾ ಕಹಾ ಅಂತ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆ ಬರ್ತವೆ. ಒಂದು ಲೇಖಕಗೆ ಏನು ಹೇಳಿದರು ಮತ್ತು ನೌಕರರಿಗೆ ಏನು ಹೇಳಿದರು. ಇದು 2 ಬರಲಿಲ್ಲ ಅಂದರೆ ಏನಪ್ಪ ಅಂದರೆ ಕಾಶ್ಮೀರಿ ಸೇಬ್ ಪಾಠ ಸೇ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೇ ಅಂತ ಆಶೆಯನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಮೊದಲಿಗೆ ನೋಡೋಣ ದುಕಾನ್ದಾರ್ನೆ ಲೇಖಕ್ ಸೇ ಕ್ಯಾ ಕಹಾ ಏನು ಹೇಳ್ತಾನೆ ಅಂದ್ರೆ
बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ಇನ್ನು ನೌಕರ್ಗೆ ಏನು ಹೇಳ್ತಾನೆ, ಏ ಸುನೋ ಆದ ಸೇರ್ ಕಶ್ಮೀರಿ ಸೇಬ್ ನಿಕಲ್ ಲಾನಾ ಚುನ್ ಕರ್ ಲಾನಾ. ಇನ್ನು ಆಶಯದಲ್ಲಿ ಏನು ಬರಿಬೇಕಪ್ಪ ಅಂತಂದ್ರೆ अगर खरीदारी करते समय सावधानी नहीं बरते तो धोखा खाने की संभावना होती है ಅಂತಕ್ಕಂಥ ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮ್ಮದು ಆನ್ಸರ್ ಏನಾಗ್ತದೆ, ವ್ಯಾಲಿಡ್ ಆಗ್ತದೆ. ಇನ್ನು ಶನಿ ಸಬ್ಸೆ ಸುಂದರ ಗ್ರಹ ಇದ್ದಾವೆ. ಇಲ್ಲಿ 3 ಫೇವ್ರೇಟ್ ಆಗಿರ್ತಕ್ಕಂಥ ಪ್ರಶ್ನೆ, ಪ್ರತಿ ಸರಿ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ 3. ಒಂದನೇದು शनि को सुंदर ग्रह क्यों कहा जाता है, ಎರಡನೇದು शनि को ठंडा ग्रह क्यों कहा जाता है, ಮೂರನೇದು शनि का वायुमंडल किन किन गैसों से बना है. ಇವು 3 ಏನಪ್ಪ ಅಂದರೆ मोस्ट टॉप क्वेश्चंस. फर्स्ट नोड़ना, शनि के चारों ओर वलय है, प्रकृति के इस ग्रह के गले में खूबसूरत हार डाल दिया है. इन वलय या कंकनों के कारण शनि को सौरमंडल का सबसे सुंदर ग्रह कहा जाता है. ಶನಿಯ 4 ಕಡೆ ಏನಾಗದವಪ್ಪ ಅಂದ್ರೆ ಬಳೆಗಳಿದ್ದಾವೆ. ಸೊ ಪ್ರಕೃತಿ ಮಾತೆ ಈ ಒಂದು ಗ್ರಹದ ಕೊರಳಿನಲ್ಲಿ ಒಂದು ಸುಂದರವಾದ ಹಾರನ್ನು ಹಾಕಿದ್ದಾಳೆ. ಈ ಬಳೆ ಅಥವಾ ವಲಯಗಳ ಕಾರಣಕ್ಕಾಗಿ ನಾವು ಶನಿಯನ್ನು ಏನಂತ ಕರಿತೀವಿ, ಸಬ್ಸೆ ಸುಂದರ ಗ್ರಹ ಅಂತ ಕರಿತೀವಿ ಅಂತಕ್ಕಂಥ ಪಾಯಿಂಟ್ಸನ್ನು ಬರಿಬೇಕು. ಇನ್ನು ಲಾಸ್ಟ್ 3 ಅಂಕದ ಪ್ರಶ್ನೆಗಳನ್ನು ಕೇಳಿತು. ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯ್ ಪುರುಷ ಆಸೀನ್ ಇಸ್ ಪಂಕ್ತಿ ಕಾ ಆಶಯ ಸಮಜಾಯಿ. ಇದು ಬರ್ದಿತ್ತಂದರೆ ನಿಮಗೆ ಮಾನವ ಸಹಿ ಪರಿಚಯ ಅಂತ ಇದೆ ನೋಡಿ, ಅದು ಬರ್ತದೆ. ಓಕೆ, ಎರಡಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಪ್ರಕೃತಿ ಪರ್ ಸರ್ವತ್ರ ಹೇದಲ್ಲಿ ಏನು ಬರಿಬೇಕಂದ್ರೆ, आज मनुष्य प्रकृति के हर वस्तु पर विजय पा चुका है, जैसे पानी, विद्युत, भाप और पवन का ताप मनुष्य के हुक्म पर चढ़ता और उतरता है. ಇಲ್ಲಿ 3 ಪಾಯಿಂಟ್ ಇದಾವೆ. ಏನಪ್ಪ ಅಂದರೆ, आज की दुनिया विचित्र और नवीन है, मनुष्य के यस हे बंदे नर के वारी विद्युत जाल, यानी मनुष्य के हाथों में वारी विद्युत और भाप बंधे हुए हैं. आमेಲೆ मनुष्य के आदेशानुसार हुक्म का ताप चढ़ता उतरता है और मनुष्य सरितಗಿರಿ सिंधु को एक समान लांग सकता है. ಈ 3 ಪಾಯಿಂಟನ್ನು ಈ ಪ್ರಶ್ನೆ ಉತ್ತರದಲ್ಲಿ ಬರಿಬೇಕು. ಇದು ಬರದೇ ಇತ್ತಂದರೆ ಮಾನವಕ ಸಹಿ ಪರಿಚಯ ಅಂತಲೂ ಕೂಡ ಬಂದೇ ಬರ್ತದೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟು. ಫಸ್ಟ್ದಲ್ಲಿ ನೀವು ಏನು ಬರಿಬೇಕಾಗಿತ್ತು, आज ಎಸ್ जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी है. ಅದು ಪಾಯಿಂಟು ಮಾನವಕ ಸಹಿ ಪರಿಚಯದಲ್ಲಿ ಬರಬೇಕು. ಇನ್ನು ಲಾಸ್ಟ್ ನಿಮಗೆ 4 ಅಂಕದಲ್ಲಿ ಗಿಲ್ಲುವಿನ ಕಾರ್ಯಕಲಾಪ ಕೇಳಿದ್ದಾರೆ, ವೆರಿ इंपॉर्टेंट. गिल्लू लेखिका का ध्यान अपनी ओर आकर्षित करने के लिए उसके पैर तक आकर सर से पर्दे पर चढ़ जाता था, फिर उसी तेजी से नीचे उतरता था. भूख लगने पर चिक चिक ध्वनि करके लेखिका को सूचना देता था. घर से बाहर जाकर गिलहरियों के झुंड का नेता बनकर उछलता कूदता रहा. ठीक 4 बजे घर लौटकर अपने झूले में झूलता था. यह लेखिका को सौकाने के लिए फूलदानों के फूलों में, पर्दे की चुन्नट में और सोनजूही की पत्तियों में छिप जाता था. ಇದು ಬರ್ತಿತ್ತಂದರೆ ಇದು ಬರ್ತದೆ. गिल्लू के अंतिम दिनों का वर्णन कीजिए ಅಂತ ಕೇಳ್ತಾರೆ. गिल्लू की जीवनावधि 2 वर्षों से अधिक नहीं होती. गिल्लू अंतिम दिनों के अवसर पर उसने दिन भर न कुछ खाया और न बाहर गया. जब उसके पंजे ठंडे हो गए थे कि जब लेखिका ने हीटर जलाकर उष्णता देने का प्रयत्न किया, फिर भी प्रभात की प्रथम किरण के साथ ही वह चिर निद्रा में सो गया. ಇಷ್ಟು ಬರೆದ್ರೆ ಸಾಕು. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.